ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗ್ ಅನ್ನೋದು ಈವ್ನಿಂಗ್ ರೀಡಿಂಗ್ ತುಂಬ ಸ್ಪೆಷಲ್ ಆಗಿರುವಂಥದ್ದು. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಈವ್ನಿಂಗ್ ಥಾಟ್ಸ್ ಏನು ಅನ್ನೋದನ್ನು ನೋಡೋಣ. ಮೊದಲಿಗೆ ಯೂನಿವರ್ಸ್ಗೆ ಆದಷ್ಟು ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಹೇಳಿ. ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಸೊ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಬ್ಲೆಸ್ ಫೀಲ್ ಮಾಡಿ. ಕಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಪರ್ಸನ್ನ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ತಗೊಳ್ಬೇಕಾಗುತ್ತೆ. ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ ಆಗಿ ನೀವೇ ಅದನ್ನು ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. 5 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ವಾಂಡ್ಸ್, ದ ಮೂನ್, ಪೇಜ್ ಆಫ್ ಕಪ್ಸ್ ಎನರ್ಜಿ ಕಾಣ್ತಾ ಇದೆ. ಈವ್ನಿಂಗ್ ಟೈಮ್ನಲ್ಲಿ ನಿಮ್ಮ ಪರ್ಸನ್ ಹೊರಗಡೆ ಯಾವುದೇ ರೀತಿ ಇರ್ಬೋದು, ಎಲ್ಲರ ಜೊತೆ ಬೆರೀತಾ ಇದ್ದಾರೆ. ನೀವು ಅಂದ್ಕೊಳ್ತಾ ಇರ್ಬೋದು ತುಂಬ ಹ್ಯಾಪಿಯಾಗಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಬಟ್ ಒಳಗೆ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಅವರು ಕ್ರೌಡ್ನಲ್ಲಿ ಇದ್ದರೂ ಕೂಡ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಮೈಂಡ್ನಲ್ಲಿ ಒಂದು ಥಾಟ್, ನನ್ನ ಲೈಫ್ನಲ್ಲಿ ಏನೋ ಮಿಸ್ಸಿಂಗ್ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಆ ಮಿಸ್ಸಿಂಗ್ ಯಾರು ಅಂದರೆ ನೀವು. ಅವರು ನಿಮ್ಮ ಜೊತೆ ಇದ್ದ ಮೆಮೊರೀಸ್ ನೆನಪಿಗೆ ತಂದ್ಕೊಳ್ತಾರೆ. ಸ್ಮಾಲ್ ಮೂಮೆಂಟ್ಸ್ನ, ಸ್ಮಾಲ್ ಟಾಕ್ಸ್, ಸಣ್ಣ ಪುಟ್ಟ ಮಾತುಗಳನ್ನು ನೆನಪು ಮಾಡ್ಕೊಳ್ತಾರೆ. ಇದೆಲ್ಲ ಅವರಿಗೆ ತುಂಬ ವ್ಯಾಲ್ಯೂಬಲ್ ಅಂತ ಅನ್ನಿಸ್ತಾ ಇದೆ ಈಗಿನ ಟೈಮ್ನಲ್ಲಿ. ಪಾಸ್ಟಲ್ಲಿ ಇವರು ಏನೇ ಮಾಡಿರ್ಬೋದು, ನಿಮ್ಮನ್ನು ಎಷ್ಟೇ ಹರ್ಟ್ ಮಾಡಿರ್ಬೋದು, ನಿಮ್ಮಿಂದ ದೂರ ಆಗಿರ್ಬೋದು. ಈಗ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು. ಬಟ್ ನೀವು ತುಂಬ ವ್ಯಾಲ್ಯೂಬಲ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಪ್ರೀಷಿಯಸ್, ತುಂಬ ಸ್ಪೆಷಲ್ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಸಮ್ಟೈಮ್ಸ್ ಅವರು ಯೋಚಿಸ್ತಾರೆ, ನಾನು ಆ ಟೈಮ್ನಲ್ಲಿ ವ್ಯಾಲ್ಯೂ ಕೊಡಬೇಕಿತ್ತು. ರಿಗ್ರೆಟ್ ಎನರ್ಜಿ ಕೂಡ ಮಿಕ್ಸ್ ಆಗ್ತಾ ಇದೆ. ಅಂದರೆ ಒಬ್ಬ ವ್ಯಕ್ತಿ ಸಡನ್ಲಿ ರನ್ ಮಾಡ್ತಾನೆ ಅಂದ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ರೀಸನ್ ಗೊತ್ತಿಲ್ಲ, ಬಟ್ ಎನರ್ಜಿ ಪುಷ್ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಅವನು ಅರ್ಧ ದಾರಿನಲ್ಲೇ ನಿಂತು ಬಿಡ್ತಾನೆ. ಅದೇ ರೀತಿ ನಿಮ್ಮ ಪರ್ಸನ್ ಕೂಡ ಸ್ಟಾರ್ಟ್ ಮಾಡ್ತಾರೆ, ಬಟ್ ಕಂಪ್ಲೀಟ್ ಮಾಡ್ತಾ ಇಲ್ಲ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಈವ್ನಿಂಗಲ್ಲಿ ಸಡನ್ಲಿ ಅವರಿಗೆ ನಿಮ್ಮ ನೆನಪು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಅವರು ಕಾಮ್ ಆಗಿದ್ರು, ಸಡನ್ ನಿಮ್ಮ ನೆನಪಾಗ್ತಾ ಇದೆ. ಐ ವಾಂಟ್ ಟು ಟಾಕ್, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರೆಸ್ಟ್ಲೆಸ್ ಆಗ್ತಾರೆ, ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮೈಂಡ್ನಲ್ಲಿ ರಿಪೀಟ್ ಆಗೋ ಥಾಟ್, ಒಮ್ಮೆ ಮೆಸೇಜ್ ಮಾಡಬೇಕು, ಒಂದ್ಸಲ ಮಾತಾಡಬೇಕು. ಫೋನ್ ಹಿಡ್ಕೊಳ್ತಾರೆ, ಟೈಪಿಂಗ್ ಸ್ಟಾಪ್, ಟೈಪಿಂಗ್ ಡಿಲೀಟ್, ಈ ರೀತಿ ಎನರ್ಜಿ ಕಾಣ್ತಾ ಇದೆ. ಅಂದರೆ ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು, ಅವರು ತುಂಬ ಅರ್ಜೆಂಟಲ್ಲಿದ್ದಾರೆ, ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ, ನಿಮ್ಮ ಹತ್ರ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನೇ ಇರ್ಬೋದು, ರೀಸನ್ ಏನೇ ಇರ್ಬೋದು, ಬಟ್ ಎನರ್ಜಿ ಆ ರೀತಿ ಇದೆ. ಇದು ಸ್ಟೇಬಲ್ ಅನ್ನೋದು ಕಾಣ್ತಾ ಇಲ್ಲ. ಸೊ ಸಡನ್ ಆ್ಯಕ್ಷನ್ ಮತ್ತು ಸೈಲೆನ್ಸ್, ಈ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ದ ಮೂನ್, ಕನ್ಫ್ಯೂಷನ್, ಓವರ್ ಥಿಂಕಿಂಗ್. ಅವರ ಥಾಟ್ ಕ್ಲಿಯರ್ ಇಲ್ಲ. ರಿಯಾಲಿಟಿ ಮತ್ತು ಇಮ್ಯಾಜಿನೇಷನ್ ಮಿಕ್ಸ್ ಆಗ್ತಾ ಇದೆ. ಯೋಚನೆ ಮಾಡ್ತಾರೆ, ನೀವು ಅವರನ್ನು ಸ್ಟಿಲ್ ಲವ್ ಮಾಡ್ತಾ ಇದ್ದೀರಾ ಅಥವಾ ಅಕ್ಸೆಪ್ಟ್ ಮಾಡ್ತೀರಾ. ಡೌಟ್ ಆಫ್ಟರ್ ಡೌಟ್ ಮತ್ತೆ ಬರ್ತಾ ಇದೆ. ಕ್ವಶನ್ ಆಫ್ಟರ್ ಕ್ವಶನ್, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಅವರ ಮನಸ್ಸಿಗೆ ಬರ್ತಾ ಇದೆ. ಫಿಯರ್ ಕೂಡ ಇದೆ, ರಿಜೆಕ್ಷನ್ ಫಿಯರ್ ಇದೆ, ಜಡ್ಜ್ಮೆಂಟ್ ಫಿಯರ್ ಇದೆ. ಸೊ ಅವರು ಆ್ಯಕ್ಷನ್ ತಗೊಳ್ಳೋದಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾರೆ. ಆ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ಸಾಫ್ಟ್ ಫೀಲಿಂಗ್ಸ್ ಕೂಡ ಫೀಲ್ ಮಾಡ್ತಾರೆ. ಸಮ್ಟೈಮ್ಸ್ ಸ್ಮೈಲ್ ಮಾಡ್ತಾರೆ ನಿಮ್ಮನ್ನು ನೆನಪಿಸ್ಕೊಂಡು, ಸಮ್ಟೈಮ್ಸ್ ಎಮೋಷ್ನಲ್ ಆಗ್ತಾರೆ. ನಿಮ್ಮ ವಾಯ್ಸ್ ನೆನಪು ಮಾಡ್ಕೊಳ್ತಾರೆ, ನಿಮ್ಮ ಮಾತು, ನಿಮ್ಮ ಕೇರ್. ಅವರ ಹಾರ್ಟ್ನಲ್ಲಿ ಅದು ಹಾಗೇ ಉಳ್ಕೊಂಡಿದೆ. ಪ್ಯೂರ್ ಲವ್ ಅನ್ನೋದು ಅವರಿಗೆ ಕಾಣಿಸ್ತಾ ಇದೆ. ಬಟ್ ನಿಮ್ಮ ಬಗ್ಗೆ ಇರುವ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವರಿಗೆ ಕರೇಜ್ ಅನ್ನೋದು ಕಾಣ್ತಾ ಇಲ್ಲ, ಧೈರ್ಯ ಅನ್ನೋದು ಕಾಣ್ತಾ ಇಲ್ಲ. ನಿಮ್ಮನ್ನು ಮಿಸ್ ಮಾಡ್ತಾರೆ, ಖಂಡಿತ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ, ಬಟ್ ಕನ್ಫ್ಯೂಷನ್, ಫಿಯರ್, ಹೆಸಿಟೇಷನ್ ಅವರನ್ನು ಸ್ಟಾಪ್ ಮಾಡ್ತಾ ಇದೆ. ಕಮ್ಯುನಿಕೇಷನ್ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಈ ವ್ಯಕ್ತಿ ಸಡನ್ನಾಗಿ ರಿಲೇಷನ್ಶಿಪ್ಪಲ್ಲಿ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈವ್ನಿಂಗ್ ಟೈಮ್ನ ನಿಮ್ಮ ಎನರ್ಜಿಯನ್ನು ಕನೆಕ್ಟ್ ಮಾಡಿದಾಗ ಒಂದು ಸೈಡ್ನಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದೀರಾ, ಇನ್ನೊಂದು ಸೈಡ್ನಲ್ಲಿ ನಿಮ್ಮೊಳಗೆ ಕೂಡ ಸೈಲೆಂಟ್ ಪೇಯ್ನ್ ಇದೆ. ಹೊರಗಡೆ ನೀವು ಐ ಆಮ್ ಓಕೆ ಅಂತ ತೋರಿಸ್ತಿದ್ದೀರಾ, ಬಟ್ ಒಳಗಡೆ ಹರ್ಟ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಇದೆ.
ನೀವು ತುಂಬ ಯೋಚನೆ ಮಾಡ್ತಾ ಇರ್ಬೋದು, ಪಾಸ್ಟ್ ಮೆಮೊರೀಸ್, ಓಲ್ಡ್ ಕಾನ್ವರ್ಜೇಷನ್, ಅವ್ರು ಯಾಕೆ ಈ ರೀತಿ ಮಾಡಿದ್ರು ಅನ್ನೋ ಕ್ವಶನ್ಸ್ ನಿಮ್ಮ ಮನಸ್ಸಿನಲ್ಲೂ ಇದೆ. ನಿಮ್ಮ ಮೈಂಡ್ ಕಾಮ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ, ಆದರೆ ಹಾರ್ಟ್ ಸ್ಟಿಲ್ ಹೆವಿ ಆಗಿದೆ. ನೀವು ತುಂಬ ಕೇರಿಂಗ್ ಪರ್ಸನ್ ಆಗಿದ್ದೀರಾ, ಅಂದರೆ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಫುಲ್ ಹಾರ್ಟ್ನಿಂದ ನೀವು ಲವ್ ಕೊಡ್ತೀರಾ. ಫೇಕ್ ಆಗಿರೋದು ನಿಮಗೆ ಬರೋದಿಲ್ಲ. ನೀವು ಜೆನ್ಯೂನ್ ಸೋಲ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ತುಂಬ ಫೀಲ್ ಮಾಡ್ತೀರಾ, ಹಾರ್ಟ್ ಈಸಿಲಿ ಹರ್ಟ್ ಆಗುತ್ತೆ. ಸೊ ಈವ್ನಿಂಗ್ ಟೈಮಲ್ಲಿ ನೀವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಅವರು ಕೂಡ ನನ್ನನ್ನು ಮಿಸ್ ಮಾಡ್ತಾ ಇರ್ಬೋದಾ ಅನ್ನೋ ಡೌಟ್ ಇದೆ. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ, ಆದರೆ ನೀವು ನಿಮ್ಮ ಮನಸ್ಸಿನ ಮಾತನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ಬಟ್ ಯೂನಿವರ್ಸ್ ಹೇಳ್ತಾ ಇದೆ, ನೀವು ಫೀಲ್ ಮಾಡ್ತಾ ಇರೋದು ತಪ್ಪಲ್ಲ, ನಿಮ್ಮ ಎಮೋಷನ್ಸ್ಗೆ ವ್ಯಾಲ್ಯೂ ಇದೆ, ಆದರೆ ನಿಮ್ಮ ಹ್ಯಾಪಿನೆಸ್ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಅವರು, ಈ ವ್ಯಕ್ತಿ ಏನಿದ್ದಾರೆ ತುಂಬ ರೊಮ್ಯಾಂಟಿಕ್ ಪರ್ಸನ್, ಫೀಲಿಂಗ್ಸ್ ಇದೆ, ಬಟ್ ಆ್ಯಕ್ಷನ್ ಸ್ಲೋ. ಈವ್ನಿಂಗ್ ಟೈಮಲ್ಲಿ ನಿಮ್ಮ ಫೋಟೋಸ್ ನೋಡ್ತಾ ಇದ್ದಾರೆ, ನಿಮ್ಮ ಚಾರ್ಟ್ಸ್ ಓದ್ತಾ ಇದ್ದಾರೆ, ನಿಮ್ಮ ವಾಯ್ಸ್, ನಿಮ್ಮ ಲಾಫ್ ನೆನಪಿಸ್ಕೊಳ್ತಾ ಇದ್ದಾರೆ. ಆದರೆ ಈಗೋ ಫಿಯರ್ ನಡುವೆ ಸಿಕ್ಕಾಕೊಂಡಿದ್ದಾರೆ. ನಾನು ಮೆಸೇಜ್ ಮಾಡಬೇಕಾ, ರಿಪ್ಲೈ ಮಾಡ್ತಾರಾ ಅನ್ನೋ ಕನ್ಫ್ಯೂಷನಲ್ಲಿ ಕೂಡ ಸ್ಟಕ್ ಆಗಿದ್ದಾರೆ. ಅವರ ಹಾರ್ಟ್ ನಿಮ್ಮ ಕಡೆಗೆ ಹೋಗಬೇಕು ಅಂತ ಹೇಳ್ತಾ ಇದೆ, ಮೈಂಡ್ ವೇಟ್ ಅಂತ ಹೇಳ್ತಾ ಇದೆ, ಆ ಎನರ್ಜಿ ಕಾಣ್ತಾ ಇದೆ. ಬಟ್ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಎಕ್ಸ್ಪ್ರೆಸ್ ಮಾಡುವಂತಹ ಕರೇಜ್ ಅನ್ನೋದು ಕಾಣ್ತಾ ಇಲ್ಲ. ಅಂದರೆ ಈ ಕನೆಕ್ಷನ್ ಅನ್ನೋದು ಸಿಂಪಲ್ ಅಲ್ಲ, ಕಾರ್ಮಿಕ್ ಕನೆಕ್ಷನ್ ಕೂಡ ಆಗಿರ್ಬೋದು. ಕನ್ಫ್ಯೂಷನ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹಿಡನ್ ಫೀಲಿಂಗ್ ಇದೆ. ಈವ್ನಿಂಗ್ನಲ್ಲಿ ಇಬ್ಬರು ಒಂದೇ ಸಮಯದಲ್ಲಿ ಒಬ್ಬರನ್ನೊಬ್ಬರು ನೆನಪಿಸ್ಕೊಳ್ತಾ ಇದ್ದೀರಾ. ನೀವು ಕೂಡ ಅವ್ರು ಏನು ಫೀಲ್ ಮಾಡ್ತಾರೆ, ಅವರು ನನ್ನ ಬಗ್ಗೆ ಏನು ಯೋಚಿಸ್ತಾರೆ, ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಅವರು ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಕ್ಲಾರಿಟಿ ಬರೋದಕ್ಕೆ ಟೈಮ್ ಬೇಕು. ಈ ಎಮೋಷನ್ಸ್ ಅನ್ನೋದು ಹೈ ಎನರ್ಜಿಯಲ್ಲಿದೆ. ಅವರು ಪಾಸ್ಟ್ನಲ್ಲಿ ಮಾಡಿದ ಮಿಸ್ಟೇಕ್ಸ್ ಬಗ್ಗೆ ಕೂಡ ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ನಿಮಗೆ ವ್ಯಾಲ್ಯೂ ಕೊಡಲಿಲ್ಲ, ಹರ್ಟ್ ಮಾಡಿದ್ದಾರೆ, ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ. ಈವ್ನಿಂಗ್ನಲ್ಲಿ ಅವರು ಸೈಲೆಂಟ್ ಆಗಿದ್ದರೂ ಕೂಡ ಅವರ ಮೈಂಡ್ನಲ್ಲಿ ನೀವು ಮಾತ್ರ ಇದ್ದೀರಾ. ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ರಿಯೂನಿಯನ್ ಎನರ್ಜಿ ಇದೆ, ಎಮೋಷ್ನಲ್ ಕನೆಕ್ಷನ್ ಮತ್ತು ಸ್ಟ್ರಾಂಗ್ ಆಗುವ ಚಾನ್ಸಸ್ ತುಂಬ ಇದೆ. ಬಟ್ ಪೇಷನ್ಸ್ ಅನ್ನೋದು ಬೇಕು, ಹೀಲಿಂಗ್ ಅನ್ನೋದು ಬೇಕು. ನೀವು ನಿಮ್ಮ ಸೆಲ್ಫ್ ವ್ಯಾಲ್ಯೂ ಮೇಂಟೈನ್ ಮಾಡಬೇಕು, ಅವರು ಎಫರ್ಟ್ ಹಾಕಬೇಕು. ಈ ಕನೆಕ್ಷನ್ ಕಂಪ್ಲೀಟ್ಲಿ ಓವರ್ ಆಗಿಲ್ಲ, ಇನ್ನೂ ಉಸಿರಾಡ್ತಾ ಇದೆ, ಆ ಎನರ್ಜಿ ಕಾಣ್ತಾ ಇದೆ. ಈವ್ನಿಂಗ್ ಟೈಮಲ್ಲಿ ಇಬ್ಬರು ಕೂಡ ಸೈಲೆಂಟ್ ಆಗಿದ್ದೀರಾ. ಅವರು ಕೂಡ ನಿಮ್ಮ ನೆನಪು ಮಾಡ್ಕೊಳ್ತಾ ಇದ್ದಾರೆ, ನೀವು ಕೂಡ ಅವರ ನೆನಪು ಮಾಡ್ಕೊಳ್ತಾ ಇದ್ದೀರಾ. ಇಬ್ಬರು ಸೈಲೆಂಟ್ ಆಗಿದ್ದೀರಾ, ಬಟ್ ಮನಸ್ಸಿನಲ್ಲಿ ಬಿರುಗಾಳಿ ಇದೆ, ಹಾರ್ಟಲ್ಲಿ ಬಿರುಗಾಳಿ ಹೇಳ್ತಾ ಇದೆ. ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನೀವು ಅವರ ಪ್ರೆಸೆನ್ಸ್ ಮಿಸ್ ಮಾಡ್ತಾ ಇದ್ದೀರಾ. ನೀವು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ, ಅವರು ಈಗೋ ಬಿಡೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಿಗೆ ತುಂಬ ಕಸಿವಿಸಿ ಆಗ್ತಾ ಇದೆ, ತುಂಬ ತಳಮಳ, ಏನೋ ಒಂದು ಥರದ ಪೇಯ್ನ್, ಏನೋ ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ಒಂದು ಗೊಂದಲ. ಅಂದರೆ ಅವ್ರು ಕಾಲ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ, ಅವರ ಬಗ್ಗೆ ಥಿಂಕ್ ಮಾಡೋದು ಜಾಸ್ತಿ ಆಗಿದೆ. ಓವರ್ ಥಿಂಕಿಂಗ್ ಅನ್ನೋದು ಜಾಸ್ತಿ ಆಗಿದೆ. ಸೊ ಗೈಡೆನ್ಸ್ ಏನಿದೆ ಅಂದರೆ ಕಾಮ್ ಆಗಿರೋದು ಇಂಪಾರ್ಟೆಂಟ್. ಓವರ್ ಥಿಂಕಿಂಗನ್ನು ಕಡಿಮೆ ಮಾಡ್ಕೋಬೇಕು. ನಿಮ್ಮ ವ್ಯಾಲ್ಯೂ ಅವರ ಆ್ಯಕ್ಷನ್ ಮೇಲೆ ಡಿಪೆಂಡ್ ಆಗಬಾರ್ದು. ನೀವೇನು ಡಿಸರ್ವ್ ಮಾಡ್ತೀರಾ, ಪ್ಯೂರ್ ಲವ್, ರೆಸ್ಪೆಕ್ಟ್, ಅದರ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲ ಸರಿ ಇದೆ, ರಿಲೇಷನ್ಶಿಪ್ ಸರಿ ಇದೆ, ನನ್ನ ಪ್ರೀತಿ ನನಗೆ ಸಿಕ್ಕಿದೆ, ಪ್ಯೂರ್ ಲವ್ ಅನ್ನೋದು ನನಗೆ ಸಿಕ್ಕಿದೆ, ನನಗೆ ರೆಸ್ಪೆಕ್ಟ್ ಸಿಕ್ಕಿದೆ, ನನ್ನ ವ್ಯಾಲ್ಯೂ ನನಗೆ ಸಿಕ್ಕಿದೆ ಅನ್ನೋದು ನೀವು ಅಂದ್ಕೊಳ್ಬೇಕು. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಅಂದರೆ ನಾನು ಹೇಳ್ತಾ ಇರೋದು ಏನು ಅಂದರೆ, ಲವ್ ಸ್ಟ್ರಾಂಗ್ ಆಗಿರೋದು ತಪ್ಪಲ್ಲ, ಬಟ್ ಒನ್ ಸೈಡೆಡ್ ಸ್ಟ್ರಾಂಗ್ ಲವ್ ಡೇಂಜರಸ್. ನೀವು ಫುಲ್ ಹಾರ್ಟ್ ಕೊಡ್ತಾ ಇದ್ದೀರಾ, ಆ ವ್ಯಕ್ತಿ ಹಾಫ್ ಹಾರ್ಟ್ ಕೊಡ್ತಾ ಇದ್ದಾರೆ, ಅದು ನಿಮ್ಮ ಫಾಲ್ಟ್ ಅಲ್ಲ. ಲವ್ ಅಂದರೆ ಇಬ್ಬರು ಈಕ್ವಲಿ ಫೀಲ್ ಮಾಡಬೇಕು, ಇಬ್ಬರು ಎಫರ್ಟ್ ಆಗಬೇಕು. ಇಲ್ಲಿ ಇಬ್ಬರು ಫೀಲ್ ಮಾಡ್ತಾ ಇದ್ದೀರಾ, ಬಟ್ ಆ ವ್ಯಕ್ತಿ ಇನ್ನೂ ಕೂಡ ಆ್ಯಕ್ಷನ್ ತಗೊಳ್ತಾ ಇಲ್ಲ, ಆ ಎನರ್ಜಿ ಕೂಡ ಕಾಣ್ತಾ ಇದೆ. ನೀವು ಯಾರನ್ನಾದರೂ ತುಂಬ ಡೀಪ್ಲಿ ಲವ್ ಮಾಡಿರ್ಬೋದು, ಬಟ್ ಅವರು ಸೇಮ್ ಲೆವೆಲ್ನಲ್ಲಿ ಫೀಲ್ ಮಾಡಲಿಲ್ಲ. ನೀವು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ನಾನು ಇನ್ನೂ ವೆಯ್ಟ್ ಮಾಡಬೇಕಾ ಅಂತ ನಿಮ್ಮನ್ನೇ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ಯೂನಿವರ್ಸ್ ನಿಮ್ಮನ್ನು ಫಸ್ಟ್ ಚೂಸ್ ಮಾಡಬೇಕು ಅಂತ ನಿಮಗೆ ಗೈಡೆನ್ಸ್ ಕೊಡ್ತಾ ಇದೆ. ಯಾರಾದರೂ ನಿಮ್ಮ ವ್ಯಾಲ್ಯೂ ಗೊತ್ತಾಗೋಕ್ಕೆ ಮೊದಲು ಸಮ್ಟೈಮ್ಸ್ ನಿಮ್ಮ ಆ್ಯಬ್ಸೆನ್ಸ್ ಅವರಿಗೆ ಬೇಕಾಗುತ್ತೆ. ಹಾಗಾಗಿ ಇದು ಕೂಡ ಒಂದು ಲೆಸನ್. ಈಗ ನಿಮ್ಮಿಬ್ಬರ ನಡುವೆ ಏನೇ ಸಿಚುವೇಶನ್ ಬಂದಿದ್ರು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದ್ರು ಕೂಡ ಅವ್ರಿಗೆ ಅದೊಂದು ನಿಮ್ಮ ಆ್ಯಬ್ಸೆನ್ಸ್ ಅನ್ನೋದು ಒಂದು ಲೆಸನ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಯಾವ ಗೈಡೆನ್ಸ್ ಇದೆ ಅಂದರೆ, ಕಾಮಾಗಿರೋದು ಟ್ರೈ ಮಾಡಿ, ನಿಮ್ಮ ಹಾರ್ಟ್ ಹೀಲ್ ಆಗೋದಕ್ಕೆ ಟೈಮ್ ಕೊಡಿ. ನಿಮ್ಮ ವ್ಯಾಲ್ಯೂ ಬೇರೆ ಯಾರಾದರೂ ಟ್ರೀಟ್ ಮಾಡುವ ರೀತಿಯಿಂದಲೇ ಡಿಸೈಡ್ ಆಗಬಾರ್ದು. ನಿಮ್ಮ ಬಗ್ಗೆ ನೀವು ಸ್ಟ್ರಾಂಗ್ ಆಗಿದ್ದರೆ, ನಿಮ್ಮ ಬಗ್ಗೆ ನೀವು ವ್ಯಾಲ್ಯೂ ಇಟ್ಕೊಂಡಿದ್ರೆ, ತಾನಾಗಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವಿಟಿ ಅನ್ನೋದು ಬರ್ತಾ ಹೋಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಲಾರ್ಡ್ಸ್ ಆಫ್ ಲವ್, ಸ್ಟೇ ಪೀಸ್ಫುಲ್. ಪ್ರತಿಯೊಬ್ಬರು ಕೂಡ ನಿಮ್ಮ ಬ್ಯೂಟಿಫುಲ್ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಫಾರ್ ಕನೆಕ್ಟಿಂಗ್ ವಿತ್ ದಿಸ್ ಬ್ಯೂಟಿಫುಲ್ ಎನರ್ಜಿ. ಮತ್ತೆ ಇನ್ನೊಂದು ಡೀಪ್ ರೀಡಿಂಗ್ನಲ್ಲಿ ಭೇಟಿಯಾಗೋಣ.